ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ಹವಾಮಾನ, ಪ್ರಕೃತಿ ವೈಪರೀತಗಳು, ದೇಶ-ವಿದೇಶದ ಹೊಸ ಅಪ್ಡೇಟ್ಗಳನ್ನು ನಿಮಗೆ ಸರಳವಾಗಿ, ಸತ್ಯಸಂಧವಾಗಿ ತಲುಪಿಸುವುದೇ ನಮ್ಮ ಉದ್ದೇಶ. ಇಂದು ಬಂಗಾಳ ಕೊಲ್ಲಿಯಲ್ಲೊಂದು ಬಲವಾಗುತ್ತಿರುವ ಚಕ್ರವಾತ, ಸೈಕ್ಲೋನ್ ಡಿಟ್ವಾ. ಇದರಿಂದ ತೀರ ಪ್ರದೇಶಗಳಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆಯೇ? ಫ್ಲೈಟ್ಸ್, ಟ್ರೈನ್ಸ್ ಏಕೆ ರದ್ದತಿಯಾಗುತ್ತಿವೆ? ಬೇಸಾಯ, ಮೀನುಗಾರರು, ನಗರಗಳು ಯಾರಿಗೆ ಏನು ಅಪಾಯ? ಮತ್ತು ಮುಖ್ಯವಾಗಿ ಬ್ಯಾಂಗ್ಳೂರಿಗೆ ಇದರಿಂದ ಏನು ಪರಿಣಾಮ? ಎಲ್ಲವನ್ನೂ ಸರಳವಾಗಿ, ಕ್ರಮವಾಗಿ ವಿವರಿಸುತ್ತೇನೆ. ಬನ್ನಿ ಶುರು ಮಾಡೋಣ. ಕಳೆದ ಕೆಲವು ವರ್ಷಗಳಿಂದ ಚಕ್ರವಾತಗಳು ಭಾರತದ ಸುತ್ತಮುತ್ತ ಹೆಚ್ಚಾಗುತ್ತಿವೆ. ಮೈಚಾಂಗ್, ಹಮೂನ್, ಮೋಚಾ, ರಿಮಾಲ್. ಪ್ರತಿ ವರ್ಷದ ಅಂತ್ಯದೊಳಗೆ ಬಂಗಾಳ ಕೊಲ್ಲಿ 1 ಅಥವಾ 2 ಬಲವಾದ ಬುಕ್ಕೆಯನ್ನು ಎದುರಿಸುತ್ತಲೇ ಇದೆ. ಈ ಚಕ್ರವಾತಗಳಲ್ಲಿ ಸಾಮಾನ್ಯವಾದದ್ದೇನು ಗೊತ್ತಾ? ಬಿಸಿಯಾದ ಸಮುದ್ರ, ಗಾಳಿಯ ತೀವ್ರ ಚಲನೆ ಮತ್ತು ತಕ್ಷಣ ಬಲ ಪಡೆಯುವ ಪ್ರಕೃತಿ ಶಕ್ತಿ. ಇದರ ಹಿಂದಿರುವ ದೊಡ್ಡ ಕಾರಣ ಕ್ಲೈಮೇಟ್ ವಾರ್ಮಿಂಗ್. ಸಮುದ್ರದ ತಾಪಮಾನ ಏರಿದರೆ ಚಕ್ರವಾತ ಬೆಳೆಯಲು ಬೇಕಾದ ಎನರ್ಜಿ ಅದೇ ಕೊಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲೇ ಈಗ ಡಿಟ್ವಾ ಹುಟ್ಟಿಕೊಂಡಿದೆ. ಡಿಟ್ವಾ ಬಂಗಾಳ ಕೊಲ್ಲಿಯ ದಕ್ಷಿಣ ಭಾಗದಲ್ಲಿ ನಿರ್ಮಾಣವಾದ ಸ್ಪಂದನ ಸ್ವಲ್ಪ ಸಮಯದಲ್ಲೇ ಡಿಪ್ರೆಷನ್ ಆಗಿ ಅಲ್ಲಿ ನಿಂತುಕೊಳ್ಳದೆ ಸೈಕ್ಲೋನಿಕ್ ಸ್ಟಾರ್ಮ್ ಆಗಿ ಬಲಪಡೆದಿದೆ. ಈಗ ಇದರ ಚಲನೆ ಉತ್ತರ ಪಶ್ಚಿಮ ದಿಕ್ಕಿಗೆ, ಅಂದರೆ ತಮಿಳುನಾಡು, ಪುದುಚೇರಿ ಮತ್ತು ಆಂಧ್ರಪ್ರದೇಶದ ತೀರದತ್ತ. ಐಎಂಡಿ ಈಗಾಗಲೇ ರೆಡ್ ಅಲರ್ಟ್ ಘೋಷಿಸಿರುವುದು ಎಷ್ಟು ಗಂಭೀರ ವಿಷಯವೋ ಹೇಳಲು ಸಾಕು. ಡಿಟ್ವಾನ ಪ್ರಮುಖ ಪರಿಣಾಮ ತೀರಭಾಗಗಳಲ್ಲೇ ಹೆಚ್ಚು. ಚೆನ್ನೈ, ಕಡ್ಡಲೂರು, ಮೈಲಾರ್ಪುರಂ, ಪುದುಚೇರಿ, ನೆಲ್ಲೂರ್, ತಿರುಪತಿ ಬೆಲ್ಟ್ ಈ ಭಾಗಗಳಲ್ಲಿ ಭಾರಿ ಮಳೆ, ಬಲವಾದ ಗಾಳಿ, ಸಮುದ್ರದಲ್ಲಿ 2 ರಿಂದ 3 ಮೀಟರ್ ಎತ್ತರದ ಅಲೆಗಳು ಇವೆಲ್ಲ ಸಾಧ್ಯ. ಈ ಸೈಕ್ಲೋನ್ ಪರಿಣಾಮ ಈಗಾಗಲೇ ಸಾರಿಗೆ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿದೆ. ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಡಜನ್ಗಟ್ಲೆ ಫ್ಲೈಟ್ಸ್ ರದ್ದತಿ, ಕೆಲ ಫ್ಲೈಟ್ಗಳು ರೀರೌಟ್ ಆಗಿವೆ. ಎಟಿಆರ್ ವಿಮಾನಗಳು ಸೇವೆ ನಿಲ್ಲಿಸಿವೆ. ರೈಲುಗಳಲ್ಲೂ ವಿಳಂಬ, ಮಾರ್ಗ ಬದಲಾವಣೆ, ಪ್ರಯಾಣಿಕರು ವಿಲಾಸವಿಲ್ಲದೆ ಕಾದಿರುವ ಪರಿಸ್ಥಿತಿ. ಇಲ್ಲಿ ಕೇಳಲು ಬರುತ್ತದೆ, ಸರಿ, ಇದು ತಮಿಳುನಾಡಿನ ವಿಷಯ, ಬೆಂಗಳೂರಿಗೆ ಪರಿಣಾಮ ಇದೆಯಾ? ಉತ್ತರ: ಸಹಜವಾಗಿ ನೇರ ಪರಿಣಾಮ ಇಲ್ಲ, ಆದರೆ ಪರೋಕ್ಷ ಪರಿಣಾಮಗಳು ಖಂಡಿತ ಇರುತ್ತವೆ. 1. ಮೋಡಾವರಣ ಹೆಚ್ಚಾಗುತ್ತದೆ. ಡಿಟ್ವಾನ ಹೊರವಲಯದಿಂದ ತೇವಾಂಶ ಕರ್ನಾಟಕ ಒಳನಾಡಿಗೆ ಹರಿಯಬಹುದು. 2. ತುಂತುರು ಮಳೆ. ಕೊಲ್ಲಿಯಿಂದ ಬರುವ ಮಳೆಯ ಬ್ಯಾಂಡ್ಗಳು ಕೆಲವೊಮ್ಮೆ ಬೆಂಗಳೂರಿನತ್ತ ತಿರುಗುವ ಸಂಭವ. 3. ತಾಪಮಾನ 1 ರಿಂದ 2 ಡಿಗ್ರಿ ಕಡಿಮೆ ಆಗಬಹುದು. ಚಳಿಗಾಳಿ ಮಿಶ್ರಣದಿಂದ ಹಗಲು ತಂಪಾಗಬಹುದು. 4. ಗಾಳಿ ಸ್ವಲ್ಪ ಬಲಗೊಳ್ಳಬಹುದು, ಆದರೆ ಅಪಾಯದ ಮಟ್ಟಕ್ಕೆ ಇಲ್ಲ. 5. ಆರ್ದ್ರತೆ ಹೆಚ್ಚಾಗುವುದು. ಕ್ಲೌಡ್ ಕವರ್ ಕಾರಣ ಬ್ಯಾಂಗ್ಳೂರ್ ಟಿಪಿಕಲ್ ಹ್ಯೂಮಿಡ್ ಕೂಲ್ ವೆದರ್ ಕಾಣಬಹುದು. ಹೀಗಾಗಿ ಬ್ಯಾಂಗ್ಳೂರಿನಲ್ಲಿ ಚಕ್ರವಾತದ ಭೀತಿ ಇಲ್ಲ, ಆದರೆ ಹವಾಮಾನ ಬದಲಾವಣೆ ಸಣ್ಣ ಮಟ್ಟಿನಲ್ಲಿ ಅನುಭವವಾಗುತ್ತದೆ. ತೀರ ಪ್ರದೇಶದ ಜನರಿಗೆ ಮಾತ್ರ ಈಗಿನ ಸಮಯ ಅತ್ಯಂತ ಜಾಗರೂಕತೆಯದು. ಸಮುದ್ರಕ್ಕೆ ಹೋಗಬೇಡಿ. ಫಿಶಿಂಗ್ ಬೋಟ್ಗಳನ್ನು ಸೆಕ್ಯೂರ್ಲಿ ಆಂಕರ್ ಮಾಡಿ. ಮನೆಯ ಲೂಸ್ ವಸ್ತುಗಳನ್ನು ಒಳಗೆ ತರಿಕೊಳ್ಳಿ. ಅಗತ್ಯ